ಯಾವೊಬ್ಬ ಅಮೆರಿಕದ ಒಬ್ಬ ಗವರ್ನರು ಅವರ ಜೊತೆಯಲ್ಲಿ ಅಮೆರಿಕದ ಒಂದು ಕಂಪನಿ ಒಂದು MOU ಮಾಡ್ಕೊಂಡಿದ್ದು ನಿಜ. 1995 ಫೆಬ್ರವರಿ 2ನೇ ತಾರೀಕು. ನಂತರ ಒಂದು ತಿಂಗಳಲ್ಲಿ ಒಂದು ಹೈಪವರ್ ಕಮಿಟಿ ಮಾಡಿ ಒಂದು ವರದಿಯನ್ನು ಕೊಟ್ಟರು. ವರದಿಯನ್ನು ಕೊಟ್ಟಾಗ ದೇವೇಗೌಡರ ಕಾಲದಲ್ಲಿ ಮಾಡಿದಂಥ ತೀರ್ಮಾನ, ಯಾವುದೇ ರೈತರ ಭೂಮಿಯನ್ನು ಸರ್ಕಾರ ವಶಪಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಕಂಪನಿ ಏನಿದೆ ಅವರೇ ಸಂಪೂರ್ಣ ಹಣವನ್ನು ಹಾಕಬೇಕು, ಹೂಡಿಕೆ ಹಾಕಬೇಕು. ಸರ್ಕಾರದಿಂದ ಯಾವುದೇ ರೀತಿಯ ಹಣ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಅವತ್ತು ತೀರ್ಮಾನ ಮಾಡಿ ಈ ನಾಡಿನ ಜನತೆ ಮೊದಲನೇ ಬಾರಿಗೆ ಜನತಾದಳಕ್ಕೆ 18 ಸ್ಥಾನಗಳನ್ನು ಲೋಕಸಭೆಗೆ ಕಳಿಸ್ಕೊಟ್ಟಂಥದ್ದೇನಿದೆ, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೆಹಲಿಗೆ ಹೋದರು. ನಂತರದ ದಿನಗಳು 97ನೇ ಇಸ್ವಿ ಏನೇನು ತೀರ್ಮಾನಗಳನ್ನು ಮಾಡಿದ್ರಿ ನೈಸ್ ಪ್ರಾಜೆಕ್ಟ್ನಲ್ಲಿ, ದೇವೇಗೌಡರು ಆ ಕೂಸನ್ನ ಜನನ ಕೊಟ್ಟಿದ್ದು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಆ ಕೂಸಿಗೆ ಜನಕ ಕೊಟ್ಟಿದ್ದು. ಆ ಕೂಸನ್ನ ದಾರಿ ತಪ್ಪಿಸಿ ಯಾವ್ಯಾವ ಹಂತದಲ್ಲಿ ಯಾವ ರೀತಿ ರೈತರ ಭೂಮಿಗಳನ್ನು ಲೂಟಿ ಮಾಡಿ ಯಾವನ ಒಬ್ಬ ಅಮೆರಿಕದಿಂದ ಬಂದು ಆ ಒರಿಜಿನಲ್ ಕಂಪನಿಯನ್ನ ದೂರ ಇಟ್ಟು ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಆ ಸರ್ಕಾರಗಳಲ್ಲಿ ಆ ವ್ಯಕ್ತಿಗೆ ನೀವು ಶಕ್ತಿ ತುಂಬಿ ಪದೇ ಪದೇ ಅವ್ರು ಏನೇನು ಕೇಳಿದ್ರು ಎಲ್ಲವನ್ನು ರೆಡ್ ಕಾರ್ಪೆಟ್ ಹಾಕಿ ಮಾಡಿಕೊಟ್ಟಿದ್ದು ಯಾರಪ್ಪ? ಶಿವಕುಮಾರ್. ಯಾವೊಂದು BMICPA 1999ರಲ್ಲಿ UD ಮಂತ್ರಿಯಾಗಿ, ನಗರಾಭಿವೃದ್ಧಿ ಮಂತ್ರಿಯಾಗಿ ಆ ಒಂದು BMICPA ಯೋಜನೆಯ ಚೇರ್ಮನ್ ಅಥಾರಿಟಿ ಮಾಡಿ ರಚನೆ ಮಾಡಿ ಆ ಒಂದು ಅಥಾರಿಟಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದವನು ಯಾರು? ಇದೇ ಈಗಿನ ಮುಖ್ಯಮಂತ್ರಿ ಶಿವಕುಮಾರ್. ಯಾವ 20,000 ಎಕರೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟು ಆದೇಶ ಕೊಡ್ತು, ನೀವು ಏನೇ ಕಾರ್ಯಕ್ರಮವನ್ನ ಆ ರಸ್ತೆ ಯೋಜನೆ ಮಾಡಬೇಕಾದ್ರೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಒಳಪಟ್ಟು ಕೆಲಸವನ್ನ ಮಾಡಬೇಕು ಅಂತ ತೀರ್ಮಾನ ಏನು ಕೊಟ್ಟಿದ್ರು. ಆ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಹೈಕೋರ್ಟ್ನ ಆದೇಶಗಳನ್ನ ತಿರುಚಿ ಆ ವ್ಯಕ್ತಿಗೆ ಮಾರಾಟ ಮಾಡಿ ನಿಮ್ಮ ಬದುಕನ್ನ ಜೀವನ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿಗೆ ಪ್ರಶ್ನೆ ಮಾಡ್ತೀರಾ? ದೇವೇಗೌಡರಿಗೆ ಪ್ರಶ್ನೆ ಮಾಡ್ತೀರಾ? ಏನಪ್ಪ ಮಾಡಿದೆ? 20,000 ಎಕರೆ ಭೂಮಿ ಆ ಟೌನ್ಶಿಪ್ಗಳು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಆ ಒಂದು ಅಗ್ರಿಮೆಂಟ್ ಪ್ರಕಾರ ನೀವೇನು ಮಾಡದಪ್ಪ? 20,000 ಎಕರೆ ಇದ್ದದ್ದನ್ನ ಬೆಂಗಳೂರು ಮೈಸೂರಿನ ರಸ್ತೆ 111 ಕಿಲೋಮೀಟರ್ ಏನಾಗಬೇಕಾಗಿತ್ತು? 1,75,000 ಎಕರೆ ಭೂಮಿಯನ್ನ ಆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಯಾವ BMICPA ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತಕ್ಕಂಥ ಅಥಾರಿಟಿ ಮಾಡಿದ್ದೆ. ಆ ಅಥಾರಿಟಿ ಮುಖಾಂತರ 20,000 ಎಕರೆ ಇದ್ದಂಥ ಭೂಮಿಯನ್ನ 1,75,000 ಎಕರೆ ಭೂಮಿ BMICPA ಬಂದು ಇಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಅನುಮತಿ ತೆಗೆದುಕೋಬೇಕು ಅಂತೇಳಿ ತೀರ್ಮಾನ ಮಾಡಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ದೇವೇಗೌಡರು ತಂದು ನಿಲ್ಲಿಸು ಅಂತ ಹೇಳಿದ್ರ. ಆ ಕೂಸನ್ನ ಹುಟ್ಟಿಸಿದ್ದೀನಿ ನಾನು. ಇದರಲ್ಲಿ ಆ ಕೂಸಿನ ಹೆಸರಿನಲ್ಲಿ ನಿಮಗೆ ಬೇಕಾದಂಗೆ ಈ ರಾಜ್ಯದ ರೈತರನ್ನ ಒಕ್ಕಲೆಬ್ಸಿ ಲೂಟಿ ಮಾಡಿ ಅಂತ ಹೇಳಿ ದೇವೇಗೌಡರು ನಿಮಗೆ ಹೇಳಿದ್ರ. ಅವರ ಕೆಲಸ ಕೆತ್ತನೆ ಮಾಡಿದ್ರು ಅದೇನು ಉಲ್ಟಿದ್ದೀರೋ ಇಲ್ವೋ ಗೊತ್ತಿಲ್ಲ ಈಗ. ಯಾಕೆಂದ್ರೆ ಕುಮಾರ್ ಕೃಪಾ ಇವತ್ತು ಏನಾಗಿದೆ, ಒಂದು ಹೆರಿಟೇಜ್ ಸೆಂಟ್ರು ನಿಮ್ಮ ತೆವಲಿಗೋಸ್ಕರವಾಗಿ ಇವತ್ತು ಅಲ್ಲಿ ಆ ಒಂದು ಹೆರಿಟೇಜ್ ಸೆಂಟರ್ನ ಕಟ್ಟಡವನ್ನ ಯಾವ ರೀತಿ ಧ್ವಂಸ ಮಾಡ್ಕೊಂಡು ಹೊರಟಿದ್ದೀರಿ, ಆ ಕೆಲಸ ನಾವು ಮಾಡಿಲ್ಲ. ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ರಿ ಕಾಂಗ್ರೆಸ್ ನಾಯಕರುಗಳು. ಈ ರಾಜ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದರು 526ನೇ ದಿನ ನಿಮ್ಮ ಯೋಗ್ಯತೆಗೆ ಅವ್ರನ್ನ ಕರೆಸಿ ಮಾತನಾಡ್ತಕ್ಕಂಥ ಒಂದು ನೈತಿಕ ಶಕ್ತಿ ಇಲ್ಲ ನಿಮಗೆ. ಜನತಾದಳವನ್ನ, ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ ಪ್ರಶ್ನೆ ಮಾಡ್ತೀರಾ ನೀವು. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು
ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ, ತಯಾರಾಗಿದ್ರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಹೆದರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ.